ಇತ್ತೀಚಿನ ದಿನಗಳಲ್ಲಿ CBSE ಒಂದಿಷ್ಟು ಪಠ್ಯದಲ್ಲಿ ಒಂದಿಷ್ಟು ಚೇಂಜ್ ಆಗಿದೆ. ಏನು ಅಂತ ಹೇಳಿದ್ರೆ, ಇನ್ನು 7ನೇ ತರಗತಿಯಲ್ಲಿ ಯಾವುದೇ ರೀತಿಯ ದೆಹಲಿ ಸುಲ್ತಾನರ ಪಠ್ಯ ಇರೋದಿಲ್ಲ, ಮೊಹಮ್ಮದ್ ಖಿಲ್ಜಿ ಅವರ ಪಠ್ಯ ಇರೋದಿಲ್ಲ, ತೆಗೆದು ಹಾಕ್ತಾ ಇದ್ದಾರೆ. ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ 100ಕ್ಕೆ 100 ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಒಳ್ಳೆಯದು, ಅವ್ರಿಗೆ ನಿಜವಾದ ದಾರಿಗೆ ನಮ್ಮ ದೇಶವನ್ನು ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಕ್ಬರ್ ಇರ್ಬೋದು, ಔರಂಗಜೇಬ್ ಇರ್ಬೋದು, ಅಫ್ಜಲ್ ಖಾನ್ ಇರ್ಬೋದು, ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಇವ್ರು ಯಾರ್ರೀ? ಇವರು ಆಕ್ರಮಣಕಾರರು, ಇವ್ರು ಲೂಟಿಕೋರು, ಮತಾಂಧರು, ನೀಚರು, ದೇಶದ್ರೋಹಿಗಳು. ಇವ್ರ ಪಾಠ, ಇವ್ರ ಪಠ್ಯ ಪುಸ್ತಕ ನಮ್ಮಲ್ಲಿ ಹಾಕಬೇಕಾಯ್ತು. ನಾವ್ಯಾಕೆ ಓದಬೇಕು? ಟಿಪ್ಪು ಸಾವಿರಾರು ದೇವಸ್ಥಾನ ಮಾಡಿದಂಥ ಒಬ್ಬ ನೀಚ ಅವನ ಪಠ್ಯ ಪುಸ್ತಕ ತೊಗೊಂಡು ನಾವೇನು ಮಾಡೋದು? ನಮಗೆ ರಾಣಾ ಪ್ರತಾಪ್ ಬೇಕು, ನಮಗೆ ಛತ್ರಪತಿ ಶಿವಾಜಿ ಬೇಕು, ನಮಗೆ ಭಗತ್ ಸಿಂಗ್ ಬೇಕು, ನಮಗೆ ಸುಭಾಷ್ ಚಂದ್ರ ಬೋಸ್ ಬೇಕಾಗಿದೆ, ನಮಗೆ ಸಾವರ್ಕರ್ ಬೇಕಾಗಿದೆ. ಅಂಥ ವೀರ ಶೂರರ ಈ ಪ್ರತಿಭೆಯನ್ನು ಈ ಪಠ್ಯ ಪುಸ್ತಕ ಹಾಕಿದರೆ ಇವತ್ತು ದೇಶದ ಪರಿವರ್ತನೆ ಆಗ್ತಿತ್ತು, ದೇಶದಲ್ಲಿ ವೀರ ಪರಿವರ್ತನೆ ಆಗ್ತಿತ್ತು, ಶೌರ್ಯ ಬರ್ತಿತ್ತು. ಈ ಹೇಡಿಗಳದಾಗಿದ್ದೇ ಇವರಿಂದ. ಈ ಔರಂಗಜೇಬ್ ಇರ್ಬೋದು, ಅಕ್ಬರ್, ಘಜನಿ, ಘೋರಿ ಇಂಥವರಿಂದಲೇ ಆದಂಥದ್ದು ಘಟನೆ ಇದು. ಇವರು ಹೊಡೆದ್ರು, ಬಂದರು, ಓಡಿಸಿದರು, ಮತಾಂತರ ಮಾಡಿದರು, ಕೊಂದು ಹಾಕಿದರು, ಅತ್ಯಾಚಾರ ಮಾಡಿದರು, ದೇವಸ್ಥಾನ ಹೊಡೆದ್ರು. ಇದನ್ನೇ ಕೇಳಿ ನಮ್ಮ ಹಿಂದೂ ಸಮಾಜ ಹೇಡಿ ಆಗಿಬಿಟ್ಟಿದೆ. ಸೊ ಇವತ್ತು ಆ ಕೇಂದ್ರದಲ್ಲಿ CBSE ಇದರಲ್ಲಿ ಒಂದು ಅವರ ಪಠ್ಯಪುಸ್ತಕವನ್ನು ತೆಗೆದು ಹಾಕಿ ಒಂದು ಹೊಸ ವಿಚಾರಧಾರೆ, ಹೋರಾಟದ, ತ್ಯಾಗದ, ದೇಶಭಕ್ತರ ಪಠ್ಯಪುಸ್ತಕದಲ್ಲಿ ಬಂದಿದ್ದು ಯೋಗ್ಯವಾಗಿದೆ. ಇದೇ ಮಾದರಿಯಲ್ಲಿ ಇಡೀ ದೇಶದಲ್ಲಿ ಪಠ್ಯಪುಸ್ತಕ ಮೂಲಕ ದೇಶದಲ್ಲಿ ಒಂದು ಪರಿವರ್ತನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಒಂದಿಷ್ಟು ಮುಸ್ಲಿಂ ಸಂಘಟನೆಗಳು ಇದು ಕೇಸರೀಕರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎಸ್, 100ಕ್ಕೆ 100 ಹೇಳ್ತಾ ಇದ್ದೀನಿ. ಕೇಸರೀಕರಣನೇ. ಕೇಸರಿ ಬಣ್ಣ ದೇಶಭಕ್ತಿಯ ಬಣ್ಣ, ಅದು ಕೇಸರಿ ಬಣ್ಣ ತ್ಯಾಗದ ಪ್ರತೀಕವಾದಂಥ ಬಣ್ಣ. ಅದು ಈ ದೇಶದಲ್ಲಿ ಕೇಸರೀಕರಣ ಮಾಡದೇ ಇದ್ದರೆ ಇಸ್ಲಾಮೀಕರಣ ಮಾಡೋಕ್ಕಾಗತ್ತಾ? ಕ್ರಿಶ್ಚನೀಕರಣ ಮಾಡೋಕ್ಕಾಗತ್ತಾ? ಸೊ ಈ ದೇಶದಲ್ಲಿ ಕೇಸರೀಕರಣನೇ ಆಗೋದು, ಈ ದೇಶದಲ್ಲಿ ಹಿಂದುತ್ವನೇ ಆಗೋದು, ಈ ದೇಶದಲ್ಲಿ ದೇಶಭಕ್ತಿನೇ ಆಗಬೇಕು ವಿನಃ ನಿಮ್ಮಂಥ ಹೇಡಿಗಳ ಥರದ ನೀವು ಮಾತುಗಳೇ ಇಲ್ಲ. ಹೌದು, ಕೇಸರೀಕರಣ, ಎಸ್, ನಾವು ಕೇಸರೀಕರಣನೇ.